ಹಾಯ್, ಇದು ಬಂದುಬಿಟ್ಟು ಫ್ರೈಡೇ ವ್ಲಾಗು. ನಾನು ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ಒಂದು ಸ್ವೀಟ್ ಮಾಡಿದ್ದೆ. ಎಷ್ಟು ಪ್ಲಫಿಯಾಗಿದೆ, ನೋಡೋದಕ್ಕೆ ಸೇಮ್ ಮಾರ್ಷ್ಮೆಲೋ ಥರ ಇದೆ, ಬಟ್ ಬಾಯಲ್ಲಿಟ್ರೆ ಹಾಗೆ ಕರ್ಗೋಗ್ತಿತ್ತು. ಇದನ್ನು ಮಾಡೋದಕ್ಕೆ ಏನು ಅಷ್ಟೊಂದು ಇಂಗ್ರೀಡಿಯೆಂಟ್ ಏನು ಬೇಕಾಗಿಲ್ಲ. ಹಾಲು ಪೌಡರು, ಸಕ್ಕರೆ ಮತ್ತು ಕಾರ್ನ್ಫ್ಲೋರ್ ಇದ್ದರೆ ಆಗುತ್ತೆ. ಅಂದಂಗೆ ನಮ್ಮ ಮನೆಗೊಬ್ಬರು ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ. ಇವರೇ ಅದು ಶಿಡ್ಸ್ ಪಪ್ಪಿ. ಇನ್ನೂ ಪುಟಾಣಿ ಮರಿ. ಇವನು ಎಷ್ಟು ಕ್ಯೂಟಾಗಿದ್ದಾನೆ ಗೊತ್ತಾ. ನಾನು ಏನೇ ಕುಕ್ ಮಾಡಬೇಕಂದ್ರೂ ಇವ್ರು ಮಲಗಿದ್ರೇ ಬೇಗ ಬೇಗ ಕೆಲಸ ಆಗೋದು. ಅಂದಾಗೆ ನಾನು ಮಾಡ್ತಿರೋ ಸ್ವೀಟ್ ಹೆಸರು ಮಿಲ್ಕ್ ಪುಡ್ಡಿಂಗ್ ಬೈಟ್ಸು. ಇದನ್ನು ಮಾಡೋದಕ್ಕೆ ಒಂದು ಸ್ಟೀಲ್ ಪಾತ್ರೆಗೆ 10-15 ಸ್ಪೂನ್ ಆಗೋಷ್ಟು ಹಾಲು ಪೌಡರ್ನ ಹಾಕ್ಕೊಬೇಕು. ಅದೇ ಸ್ಪೂನ್ ಅಳತೆಯಲ್ಲಿ 4 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕಬೇಕು. ಇದಕ್ಕೆ ಒಂದು ಮೀಡಿಯಮ್ ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಂಡು ನೀಟಿಗೆ ಗಂಟಿಲ್ದಂಗೆ ತಿರುಕೋಬೇಕಾಗುತ್ತೆ. ನೆಕ್ಸ್ಟ್ ಸ್ಟವ್ ಆನ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಬೇಕು. ನೀವು ಅಂದಾಜಲ್ಲಿ ನೋಡ್ಕೊಳ್ಳಿ. ನಾನೊಂದು 5 ಸ್ಪೂನ್ ಹಾಕಿದ್ದೀನಿ. ನಾನು ತೊಗೊಂಡಿರೋ ಸ್ಪೂನಲ್ಲಿ ನೀಟಿಗೆ ಸಕ್ಕರೆ ಕರಗೋ ಗಂಟ ಸ್ಟಿರ್ ಮಾಡಬೇಕು. ಇದನ್ನು ಕೈ ಬಿಡ್ದಂಗೆ ಸ್ಟಿರ್ ಮಾಡ್ತಾನೆ ಇರಬೇಕು. ಅವಾಗ ಮಿಕ್ಸ್ಚರ್ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಈಗ ಏನು ತೋರಿಸ್ತಾ ಇದ್ದೀನಿ, ಈ ಥರ ಬಂದರೆ ಇದು ಆಲ್ಮೋಸ್ಟ್ ಕುಕ್ ಆಗಿದೆ ಅಂತ. ಇದಕ್ಕೆ ನಾನು ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನನಗೆ ಹಾಲಲ್ಲಿ ಫ್ಲೇವರ್ ಇದ್ದರೆ ಆಗಲ್ಲ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಸ್ವಲ್ಪ ಫ್ಲೇವರ್ಫುಲ್ಲಾಗಿರಲಿ ಅಂತ ಇದನ್ನು ಆ್ಯಡ್ ಮಾಡಿದೆ. ಇದಕ್ಕೆ ಗ್ಯಾಸ್ ಸ್ಟವ್ ಸಿಮ್ನ ಕಮ್ಮಿ ಇಟ್ಕೊಂಡೇ ಸ್ಟಿರ್ ಮಾಡ್ಕೊಬೇಕು, ಯಾಕಂದರೆ ಬೇಗ ಸೀದೋಗ್ಬಿಡುತ್ತೆ ಸ್ಟೀಲ್ ಪಾತ್ರೆ ಯೂಸ್ ಮಾಡೋದ್ರಿಂದ. ನಾನು ಫ್ಲೇವರ್ ಆ್ಯಡ್ ಮಾಡಿರೋದಕ್ಕೂ ಅದಕ್ಕೂ ಸ್ಮೆಲ್ ಗಮ್ ಅಂತಿತ್ತು, ವೆನಿಲಾ ಫ್ಲೇವರ್ದು. ಇಷ್ಟು ಗಟ್ಟಿ ಆದರೂ ಓಕೆ ಆಗಿದೆ ಅಂತ. ಇಷ್ಟು ಗಟ್ಟಿ ಇದ್ದರೆ ಸಾಕು, ಕಂಪ್ಲೀಟಾಗಿ ಆಗಿದೆ ಅಂತ. ಒಂದು ಸ್ಟೀಲ್ ಪ್ಲೇಟ್ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಎಲ್ಲ ಕಡೆ ನೀಟಿಗೆ ಸ್ಪ್ರೆಡ್ ಮಾಡ್ಕೊಬೇಕು. ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ವ ಮಿಕ್ಸ್ಚರ್ನ ಶಿಫ್ಟ್ ಮಾಡ್ಕೊಬೇಕು ಪ್ಲೇಟ್ಗೆ. ಇದನ್ನು ಒಂದು 10-15 ನಿಮಿಷ ಹಾರೋದಕ್ಕೆ ಬಿಡಬೇಕು. ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇಡಬಾರ್ದು. ನೋಡಿ, ಈ ಥರ ಹಾರಿಸ್ಕೊಂಡಾದ್ಮೇಲೆ ಫ್ರಿಜ್ಜಲ್ಲಿ ಇಡಬೇಕು. ಇದನ್ನು ಮಿನಿಮಮ್ 1 ಅವರ್ ಆದರೂ ನಾವು ಫ್ರೀಸ್ ಮಾಡಬೇಕು, ಗಟ್ಟಿಯಾಗಿ ಬರುತ್ತೆ ಆಗ. ನನ್ನ ಮಗಳಿಗಂತೂ ಸಖತ್ ಖುಷಿ, ಯಾಕಂದರೆ ಅವಳ ಜೊತೆ ಆಟಾಡೋಕೆ ಒಂದು ಪಾರ್ಟ್ನರ್ ಸಿಕ್ಬಿಟ್ಟಿರೋದಕ್ಕೆ. ನಾವು ಅವ್ನಿಗೇನು ಇನ್ನೂ ತೊಗೊಬಂದಿರಲಿಲ್ಲ. ಊಟ ಮಾಡೋದಕ್ಕೆ ಪ್ಲೇಟು ಮತ್ತು ಪೆಡಿಗ್ರಿ, ಬೆಲ್ಟು ಏನಂದ್ರೆ ಏನು ತೊಗೊಂಬಂದಿರಲಿಲ್ಲ. ಹಂಗಾಗಿ ಮಾಡ್ಕೋದ್ವಿ ತಗೊಳ್ಳೋಣ ಅಂತ. ಅಲ್ಲೋದ್ರಂತೂ ವೆರೈಟಿ ಆಫ್ ಕಲೆಕ್ಷನ್ಸು, ಪೆಟ್ಸ್ ಆಟಾಡೋದಕ್ಕೆಲ್ಲ ಕ್ಯೂಟಾಗಿರೋದು ಟಾಯ್ಸ್ ಎಲ್ಲ ಇತ್ತು. ನೆಕ್ಸ್ಟ್ ಅಲ್ಲಿಂದ ಹೋಗೋಷ್ಟರಲ್ಲಿ ಕಂಪ್ಲೀಟಾಗಿ ಮಿಲ್ಕ್ ಪುಡ್ಡಿಂಗ್ ರೆಡಿಯಾಗಿತ್ತು. ಇದನ್ನು ಒಂದು ಚಾಕು ತೊಗೊಂಡು ನೀಟಿಗೆ ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು. ಇಲ್ಲ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಥರ ಆದರೂ ಓಕೆ. ಒಂದು ಪ್ಲೇಟ್ಗೆ ಹಾಲು ಪೌಡ್ರನ್ನ ಹಾಕ್ಕೊಬೇಕು. ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಚಿಕ್ಕ ಚಿಕ್ಕ ಬೈಟ್ಸ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಒಂದು ಕೋಟ್ ಮಿಕ್ಸ್ ಮಾಡಬೇಕು. ಅಷ್ಟೇ, ಸ್ವೀಟ್ ರೆಡಿ. ಇದೇ ಥರ ಎಲ್ಲ ಕ್ಯೂಬ್ಸ್ನೂ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಸ್ವೀಟ್ ರೆಡಿ ಆಗುತ್ತೆ. ನಮ್ಮ ಮನೇಲಿರೋ ಕಿಡ್ಸ್ಗಳನ್ನೆಲ್ಲ ಇಂಪ್ರೆಸ್ ಮಾಡೋದಕ್ಕಂತೂ ಒಳ್ಳೆ ಸ್ವೀಟು. ಬಾಯಲ್ಲಿಟ್ಟರೆ ಕರ್ಗೋಗ್ತಿತ್ತು, ಅಷ್ಟು ಸಾಫ್ಟಾಗಿತ್ತು. ಬರೀ ನೋಡೋದಷ್ಟೇ, ಯಾರೂ ಮನೇಲಿ ಟ್ರೈ ಮಾಡಲ್ಲ. ಈ ರೆಸಿಪಿನಾದರೂ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ.